ಜರ್ಮನಿಯ ಹಸುಗಳು. ಕಮಿಂಗ್ ಇವೆಂಟ್ಸ್ ಎಲ್ಲಾನು ಇದರಲ್ಲಿದೆ. ಹಾಲು ಕೊಡೋ ಹಸುಗಳು. ಆಟೋಮೆಟಿಕ್ ಮಿಲ್ಕ್ ಮಷೀನು 18ರಿಂದ 22 ಲೀಟ್ರ್ ಹಾಲು ಕೊಡುತ್ತಂತೆ. ಹೇ ಗಾಯ್ಸ್, ನಾವಿವತ್ತು ಒಂದು ಫಾರ್ಮ್ ವಿಸಿಟ್ ಬಂದಿದ್ದೀವಿ. ಸೊ ನಿಮಗೂ ತೋರಿಸ್ತೀವಿ ಯಾವ ಥರ ಇರುತ್ತೆ ಫಾರ್ಮ್ ಅಂತ ಹೇಳಿ. ಇದು ನೋಡಿ, ಶೋನಾ ವ್ಯಾಂಡರ್ವೆಗ್ ಝೂಮ್ ಲ್ಯಾಂಡ್ ಆಫ್ ಅಂತ ಹೇಳಿ ಫಾರ್ಮ್ ನೇಮ್ ಇದು. ಸೊ ಎಂಟ್ರೆನ್ಸಲ್ಲಿ ಈ ಥರ ನೋಡಿ ಒಂದು ಹಸುದೇನೋ ಇಟ್ಟಿದ್ದಾರೆ ಮಾಡ್ಬಿಟ್ಟು. ಇದೆಲ್ಲ ಫುಲ್ ಲ್ಯಾಂಡ್ ಎಷ್ಟು ದೊಡ್ಡದಾಗಿದೆ ಕಂಪ್ಲೀಟಾಗಿ ಫಾರ್ಮ್. ಇದು ನೋಡಿಕೊಂಡ್ರೆ ನೀವು ದೊಡ್ಡ ಅಗ್ರಿಕಲ್ಚರ್ ಲ್ಯಾಂಡ್ ಪ್ಲಸ್ ಅಲ್ಲಿ ಫಾರ್ಮ್ ಇದೆ. ಅಲ್ಲಿ ನೀವು ನೋಡ್ಕೋಬೋದು. ಅಲ್ಲಿಗೆ ಹೋಗ್ತೀವಿ ನಾವು. ಹಸು ಎಲ್ಲ ಇದೆ ಗಾಯ್ಸ್. ನೋಡಿ, ಜರ್ಮನಿಯ ಹಸುಗಳು ಫಾರ್ಮಲ್ಲಿ ಇದ್ದಾವೆ, ಯಾವ ಥರ ಇದೆ ಅಂತ ಹೇಳಿ. ಸೊ ಇನ್ನೂ ಕ್ಲಿಯರಾಗಿ ಅಲ್ಲಿದೆ, ಹೋಗೋಣ ತೋರಿಸ್ತೀನಿ. ಸೊ ಇದೊಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಜರ್ಮನಿಲಿ. ಫಾರ್ಮ್ ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಆಮೇಲೆ ಡೈರಿ ಪ್ರಾಡಕ್ಟ್ಸು, ಐಸ್ ಕ್ರೀಮ್ಸು, ಮಿಲ್ಕ್, ಫ್ರೆಶ್ ಮಿಲ್ಕ್, ಮೀಟ್ ಎಲ್ಲ ಸಿಗುತ್ತೆ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ಬೋದು. ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಏನೇನು ಪರ್ಚೇಸ್ ಮಾಡೋಕ್ಕಾಗುತ್ತೆ, ಏನು ತಿನ್ನೋಕ್ಕಾಗುತ್ತೆ. ಸ್ಪೆಷಲಿ ನಾವು ಇವತ್ತು ಕೇಕ್ಸ್ ತಿನ್ನೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ, ಗೊತ್ತಿಲ್ಲ, ನೋಡೋಣ. ಸೊ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಲ್ಯಾಂಡ್ ಆಫ್ ಅಂಥೇಳಿ ಫಾರ್ಮ್ ನೇಮು. ಸೊ ಆರ್ಟ್ಲೀಸ್ಟ್ ವೆಲ್ಕಮನ್ ಆಫ್ ದೆಮ್ ಲ್ಯಾಂಡ್ ಆಫ್ ಅಂತಿದೆ, ಮೀನ್ಸ್ ಹಾರ್ಟ್ಲಿ ವೆಲ್ಕಮ್ ಅಂತ. ಸೊ ಇಲ್ಲೆಲ್ಲ ಈ ಥರ ನೋಡಿ ತುಂಬ ಈವೆಂಟ್ಸ್ ಎಲ್ಲನೂ ನಡೆಯುತ್ತೆ ಇಲ್ಲಿ. ಬಟ್ ಇವತ್ತು ಐ ಥಿಂಕ್ ಯಾವುದೇ ಈವೆಂಟ್ಸ್ ಇಲ್ಲ. ರೀಸೆಂಟಾಗಿ ಈಸ್ಟರ್ ಇತ್ತಲ್ವ, ಆವಾಗೊಂದು ಈವೆಂಟ್ ನಡೀತು. ಸೊ ನೋಡೋಣ ಇನ್ನು ಏನೇನು ಇರುತ್ತಂತ. ನೋಡಿ, ಇದು ಎಲ್ಲ ಬೋಟಿಂದು ಇಲ್ಲಿ ಏನೋ ಇದಾವೆ, ನೋಡೋಣ. ಅಷ್ಟ ಇದು ನೋಡಿ ಏನೇನು ಇವೆಂಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಟಿಸ್ ಬೋರ್ಡ್ ಥರ ಇಲ್ಲೆಲ್ಲನೂ ಹಾಕಿರ್ತಾರೆ. ಅಪ್ಕಮಿಂಗ್ ಇವೆಂಟ್ಸ್ ಎಲ್ಲನೂ ಇದರಲ್ಲಿದೆ. ನೋಡಿ, ಇಲ್ಲೊಂದು ರಿಲೇ ಏನೋ ಇದೆ. ಆಮೇಲೆ ಫ್ಲೋ ಮಾರ್ಕ್ಟ್ ಅಂತ ಇದೆ, ವುಮೆನ್ಸ್ ಫ್ಲೋ ಮಾರ್ಕ್ಟ್. ಇದು ಫ್ಲೋ ಮಾರ್ಕ್ಟ್ ಅಂದರೆ. ಸೊ ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಈವೆಂಟ್ಸ್ ಎಲ್ಲ ನಡೆಯುತ್ತೆ. ಸೊ ಇಲ್ಲಿ ನೋಡಿ ಸೈಕಲ್ ಸ್ಟ್ಯಾಂಡ್ ಇದೆ. ನೋಡಿ ಫಾರ್ಮ್ ಈ ಥರ ಇದೆ. ಇಲ್ಲೇನೋ ಬಸ್ಸು, ಇಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇದೇನೋ ಇದೆ. ಸೊ ಇಲ್ಲೆಲ್ಲ ಫುಡ್ಡು, ಡ್ರಿಂಕ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲೆಲ್ಲ ನೋಡಿ ಈ ಥರ ಇದೆ, ಟಾಯ್ಸ್ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಹೇಳಿ. ಸೊ ಇದೆಲ್ಲ ಪರ್ಚೇಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಲೈಕ್ ಇಲ್ಲೆಲ್ಲ ಫ್ರೆಶ್ ಮಿಲ್ಕ್ ಸಿಗುತ್ತಲ್ವ, ಅದರಿಂದ ರೆಡಿ ಮಾಡಿರೋ ಐಟಮ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಜಾಮ್ಸು, ಸಮ್ ಐಟಮ್ಸ್. ಈ ಪಾರ್ಟ್ನರ್ ಆಗಿರ್ತಾರೆ ಬೇರೆಯವರು ಬೇರೆ ಫಾರ್ಮಲ್ಲಿ, ಅಲ್ಲಿ ಏನಾದರೂ ಇದ್ದರೆ ಅದನ್ನು ಸಿಗುತ್ತೆ. ಆಮೇಲೆ ಫ್ರೆಶ್ ಮೀಟ್ ಸಿಗುತ್ತೆ. ಸ್ಪೆಷಲಿ ಇಲ್ಲಿ ಪೋರ್ಕ್ ಆ್ಯಂಡ್ ಬೀಫ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ, ಹಾಗಾಗಿ ಜಾಸ್ತಿ ಅದೇ ಸಿಗುತ್ತೆ. ಇಲ್ಲಿ ನೋಡಿ ಫ್ರೆಶ್ ಮಿಲ್ಕ್ ಇದೆ, ಈ ಫಾರ್ಮಿಂದನೇ ತೆಗ್ದಿರೋದು. ಈ ಥರ ಇದೆ ನೋಡಿ. ಸೊ ಇದು ನೋಡಿ ಫಾಲ್ ಮಿಲ್ಕ್ ಅಂತ ಇದೆ. ಸೊ 2.29 euros ಅಂದರೆ ಆಲ್ಮೋಸ್ಟ್ 240 ರುಪೀಸ್ ಇಂಡಿಯನ್ ರುಪೀಸಲ್ಲಿ 1 ಲೀಟರ್ಗೆ. ದಟ್ಸ್ ಫ್ರೆಶ್ ಮಿಲ್ಕ್ ಆ್ಯಕ್ಚುಲಿ. ಸೂಪರ್ ಮಾರ್ಕೆಟಲ್ಲೆಲ್ಲ ಕಮ್ಮಿಗೆ ಸಿಗುತ್ತೆ, ಬಟ್ ಇದು ಸ್ವಲ್ಪ ಕಾಸ್ಟ್ಲಿ. ಟೇಸ್ಟಿಂಗ್ ಎಲ್ಲ ಇದೆ. ಸೊ ನಾವು ಇದನ್ನೆಲ್ಲ ಟೇಸ್ಟ್ ಮಾಡ್ಬೋದು ಅಂತ ತೊಗೊಂಡು. ಸೊ ಇಲ್ಲಿ ಬಾರ್ಬಿಕ್ಯೂ ಸಾಸು ಎಲ್ಲ ಇದೆ. ಇದನ್ನು ನಾವು ಬೇಕಂದರೆ ಸಾಸೇಜ್ ಟೇಸ್ಟ್ ಮಾಡ್ಬೋದು. ಮೀಟ್ ಇದೆ. ಸೊ ಇಲ್ಲಿ ನೋಡಿ ಎಗ್ಸ್ ಇದೆ, ಫ್ರೆಶ್ ಎಗ್ಸ್. ಸೊ ಇದು ನೋಡಿಕೊಂಡ್ರೆ ಫ್ರೈ ಲ್ಯಾಂಡ್ ಮೀನ್ಸ್ ಅಂದರೆ ಲೈಕ್ ಫ್ರೀ ಲ್ಯಾಂಡ್, ಲೈಕ್ ನಾರ್ಮಲ್ ಫ್ರೀ ರೇಂಜ್ ಎಗ್ಸ್ ಇದೆಲ್ಲ. ಸೊ ಒಂದಕ್ಕೆ 0.6 cents ಮೀನ್ಸ್ 60 ರೂಪೀಸ್ ಒಂದು ಎಗ್. ಆಮೇಲೆ ಫ್ರೆಶ್ ಫ್ರೂಟ್ಸ್ ಎಲ್ಲ ಇದೆ, ವೆಜಿಟೇಬಲ್ಸ್ ಎಲ್ಲ ಇದೆ. ನಾವು ಕೇಕ್ ಎಲ್ಲ ತೊಗೊಂಡು ಇಲ್ಲೆಲ್ಲ ತಿನ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಫ್ರೆಶ್ ಕೇಕ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ಈ ಗೋಟ್ಸ್ ಎಲ್ಲ ಇದೆ. ಆಮೇಲೆ ಇವಕ್ಕೆ ಚಿಕ್ಕ ಚಿಕ್ಕ ಮನೆಗಳು ಆ ಥರ ಎಲ್ಲ ಮಾಡಿದ್ದಾರೆ. ಗೈಸ್ ನೋಡಿ, ಇಲ್ಲಿ ಇದು ವೆಯ್ಟಿಂಗ್ ಏರಿಯಾ ಫಾರ್ಮ್ ಟೂರ್ಗೆ. ಸೊ ಇಲ್ಲಿದೆ ನೋಡಿ ಫಾರ್ಮ್ ಟೂರ್ಸ್. ಇಲ್ಲಿ ನಾವು ವೆಯ್ಟ್ ಮಾಡ್ತಿದ್ರೆ ಇಲ್ಲಿಂದ ಬಂದು ಕರ್ಕೊಂಡು ಹೋಗ್ತಾರೆ. ಗೈಸ್ ಇವಾಗ ಇಲ್ಲೊಬ್ಬರು ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ. ಒಳಗಡೆ ಹೋಗೋಣ, ಫುಲ್ ಕಂಪ್ಲೀಟ್ ಫಾರ್ಮ್ ಎಕ್ಸ್ಪ್ಲೋರ್ ಮಾಡೋಣ.
ಬನ್ನಿ. ಸೊ ನಾವು ಫಸ್ಟ್ ಒನ್ ಹೋಗೋಣ. ಸೊ ಇಲ್ಲಿ ನೋಡಿ ಪಿಗ್ಸ್ ಇದೆ. ಸೊ ಪಿಗ್ಸು ಇದು ಬಂದುಬಿಟ್ಟು 9 ವೀಕ್ಸ್ ಓಲ್ಡ್ ಅಂತೆ. ಸೊ ಆಲ್ಮೋಸ್ಟ್ ಒಂದು 50 to 60 kg ಇದೆ ಒಂದೊಂದು. ಆಮೇಲೆ ಇಲ್ಲಿ ಪಿಗ್ಸ್ ಜಾಸ್ತಿ ಲೈಕ್ ಪೋರ್ಕ್ ಜಾಸ್ತಿ ತಿನ್ನೋದ್ರಿಂದ ಪಿಗ್ಸ್ ಫಾರ್ಮಲ್ಲಿ ಕಾಮನ್ ಆಗಿ ಇರುತ್ತೆ. ಸೊ ಆಮೇಲೆ ಹಸುನೂ ಇರುತ್ತೆ ಜಾಸ್ತಿ. ಸೊ ಫಸ್ಟ್ ಒನ್ ನೋಡಿ ಇದು ಯಾವ ಥರ ಇದೆ. ಈ ಅವ್ರ ಕಂಟ್ರೆ ಬರ್ತಾ ಇದೆ. ಹಲೋ. ಓಕೆ. ಸೊ ಇದೆಲ್ಲ ನೋಡಿ ಇವಕ್ಕೆಲ್ಲ ಗ್ರಾಸ್, ಆಮೇಲೆ ಕ್ಯಾರೆಟ್ಸು, ಆಮೇಲೆ ಈ ಫಾರ್ಮಲ್ಲಿ ಬೆಳೆದಿರೋ ವೆಜಿಟೇಬಲ್ಸು, ಆಮೇಲೆ ವೇಸ್ಟ್ ಫುಡ್ಡು, ಸೊ ಈ ಥರ ಎಲ್ಲನೂ ಹಾಕ್ತಾರೆ. ಸೊ ಇದು ಬಂದುಬಿಟ್ಟು ಹಸುಗಳು ಇರೋದು. ಸೊ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಿದ್ದಾರೆ. ಈ ಕಡೆ ಇರೋ 2 ಹಸು ಬಂದುಬಿಟ್ಟು ಪ್ರೆಗ್ನೆಂಟ್ ಇರೋದು. ಸೊ ಆಮೇಲೆ ಈ ಕಡೆ ರೈಟ್ ಸೈಡಲ್ಲಿರೋ 3 ಹಸು ಬಂದುಬಿಟ್ಟು ರೀಸೆಂಟಾಗಿ ಡೆಲಿವರಿ ಆಗಿರೋದು. ಸೊ ಈ ಥರ ಪ್ರತಿಯೊಂದೂ ಸಪ್ರೇಟಾಗಿ ಇಟ್ಟಿದ್ದಾರೆ. ಆಮೇಲೆ ಮಿಲ್ಕ್ ಕೊಡೋ ಹಸುಗಳೆಲ್ಲ ಬೇರೆ ಕಡೆ, ಆಮೇಲೆ ಇದೆಲ್ಲ ಬೇರೆ ಕಡೆ. ಸೊ ಒಂದೊಂದು ಸೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ನೆಕ್ಸ್ಟ್ ಸೆಕ್ಷನ್ ಬಂದುಬಿಟ್ಟು ಹಾಲು ಕೊಡೋ ಹಸುಗಳು ಇರೋದು. ಸೊ ಇಲ್ಲೆಲ್ಲ ಎಷ್ಟೊಂದು ಹಸುಗಳಿದೆ. ಸೊ ಅದೆಲ್ಲನೂ ಹಾಲು ಕೊಡೋ ಹಸುಗಳು. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಇವ್ರು ತೋರಿಸಿದ್ದಾರೆ ಮಿಲ್ಕ್ ಮಷೀನ್ ಅಂತೆ. ಅದು ಬಂದುಬಿಟ್ಟು ಆಟೋಮೆಟಿಕ್ ಮಿಲ್ಕ್ ಮಷೀನು. ಪ್ರತಿಯೊಂದು ಹಸುನೂ ಟ್ರೈನ್ ಮಾಡಿರ್ತಾರಂತೆ. ಸೊ ಅವಕ್ಕೆ ಯಾವಾಗ ಹಾಲು ಕೊಡಬೇಕನ್ಸುತ್ತೋ ಆ ಟೈಮಲ್ಲಿ ಹೋಗ್ಬಿಟ್ಟು ಈ ಲೈನಲ್ಲಿ ನಿಂತ್ಕೊಂಡು ಆಮೇಲೆ ಪ್ರತಿಯೊಂದು 1 by 1 ಸೊ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಸೊ ಇಲ್ಲಿ ನೋಡೋ ಎಲ್ಲ ಹಸುಗಳು ಸೇರಿ 120 ಹಸುಗಳಿದೆ ಅಂತೆ ಈ ಫಾರ್ಮಲ್ಲಿ. ಸೊ ಒಂದು ದಿನಕ್ಕೆ ಒಂದು ಹಸು ಬಂದುಬಿಟ್ಟು 18ರಿಂದ 22 ಲೀಟ್ರ್ ಹಾಲು ಕೊಡುತ್ತಂತೆ. ಸೊ ಡೈಲಿ 2 to 3 ಟೈಮ್ಸ್ ಕಂಪ್ಲೀಟಾಗಿ. ನೋಡಿ ಇಲ್ಲಿ ಒಂದು ಹಸು ಆಲ್ರೆಡಿ ಮಿಲ್ಕ್ ಕೊಡ್ತಾ ಇದೆ. ಆಮೇಲೆ ನೆಕ್ಸ್ಟ್ ಹಸು ಬಂದುಬಿಟ್ಟು ಲೈನಲ್ಲಿ ನಿಂತಿದೆ. ಸೊ ನೆಕ್ಸ್ಟ್ ಮಿಲ್ಕ್ ಕೊಡೋಕ್ಕೆ. ಸೊ ಈ ಥರ ಇದಕ್ಕೆಲ್ಲ ಟ್ರೈನ್ ಮಾಡಿರ್ತಾರೆ ಕಂಪ್ಲೀಟಾಗಿ ಸೆಲ್ಫ್, ಯಾವುದೇ ಸಪೋರ್ಟ್ ಇಲ್ಲದೇ. ಸೊ ತುಂಬ ಸರ್ಪ್ರೈಸಿಂಗ್ ಅನಿಸ್ತು ಇದು ನನಗೆ. ಸೊ ಯಾವುದೇ ಸಪೋರ್ಟ್ ಇಲ್ಲದೆ ತಾವೇ ಬಂದುಬಿಟ್ಟು ಮಿಲ್ಕ್ ಕೊಡೋದು. ಇಂಡಿಯಾದಲ್ಲೂ ಈ ಟೆಕ್ನಾಲಜಿ ಇರ್ಬೋದು, ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಫಾರ್ಮ್ಸಲ್ಲಿ. ಇಲ್ಲಿ ನೋಡಿ ಇಲ್ಲೊಂದು ಮಷೀನ್ ಇದೆ. ಸೊ ಇದನ್ನು ಆಟೋಮೆಟಿಕ್ ಅಲ್ಲ ಆ್ಯಕ್ಚುಲಿ. ಸೊ ಆಫ್ ಆಗೋದು ಮಾತ್ರ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತಂತೆ. ಬಟ್ ಆನ್ ಮಾಡೋದು ಸೊ ಹಸುಗಳೇ ಆನ್ ಮಾಡುತ್ತಂತೆ. ಸ್ವಿಚ್ ಇರುತ್ತೆ. ಸೊ ಅದು ಆ ಕಡೆ ಸೈಡ್ ಸ್ವಿಚ್ ಇರುತ್ತೆ. ಸೊ ಯಾವಾಗ ಬೇಕಾಗುತ್ತೋ ಆವಾಗ ಆನ್ ಮಾಡ್ಕೊಳ್ಳುತ್ತೆ. ಸೊ ಇದೆಲ್ಲ ತುಂಬ ಟ್ರೈನ್ ಮಾಡಿರ್ತಾರೆ ಎಲ್ಲ ಹಸುಗಳಿಗೆ. ಸೊ ಯಾವ ಥರ ಸ್ವಿಚ್ ಆನ್ ಮಾಡಬೇಕು, ಮಿಲ್ಕ್ ಯಾವಾಗ ಕೊಡಬೇಕು, ಸೊ ಯಾವಾಗ ಮಿಲ್ಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಹೋಗ್ಬಿಟ್ಟು ಮಷೀನ್ ಹತ್ರ ನಿಂತ್ಕೊಂಡ್ರೆ ಸೊ ಆ ಮಷೀನ್ ಎಲ್ಲನೂ ಸ್ಕ್ಯಾನ್ ಮಾಡಿಬಿಟ್ಟು ಸೊ ಮಿಲ್ಕ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಇಲ್ಲಿ ನೋಡ್ಬೋದು ನೀವು. ಸೊ ಒಂದು ಹಸು ಮುಗೀತು ಮಿಲ್ಕ್ ಕೊಡೋದು. ಇವಾಗ ನೆಕ್ಸ್ಟ್ ಹಸು ಒಳಗಡೆ ಹೋಗ್ತಾ ಇದೆ. ಇಲ್ಲಿ ಯಾವ ಮನುಷ್ಯರು ಇಲ್ಲ ಸೊ ನೋಡ್ಕೊಳ್ಳೋಕ್ಕೆ, ಒಳಗೆ ಹೋಗೋಕ್ಕೆ. ಸೊ ಹಾಗೆ ನೋಡಿ ಒಂದಾದಮೇಲೆ ಮತ್ತೊಂದು ಬಂತು. ಸೊ ಈ ಥರ ನೆಕ್ಸ್ಟು ಲೈನಲ್ಲಿ ನಿಂತ್ಕೊಂಡಿದೆ ಒಂದೊಂದು ಹಸುನು. ಸೊ ಹಾಗೆ ನೀವು ನೋಡ್ಬೋದು ಇಲ್ಲಿ. ಸೊ ಮಷಿನ್ ಒಂದು ಹಸು ಬಂದು ನಿಂತ ತಕ್ಷಣ ಮಷಿನ್ ಸ್ಟಾರ್ಟ್ ಆಗುತ್ತೆ. ಫಸ್ಟೆಲ್ಲ ಕ್ಲೀನ್ ಮಾಡುತ್ತೆ ಸೊ ಕಂಪ್ಲೀಟಾಗಿ. ಸೊ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಿಲ್ಕ್ ತೊಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ನೋಡಿ ಯಾವ ಥರ ಕ್ಲೀನ್ ಮಾಡ್ತಾ ಇದೆ. ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಸೊ ಪ್ರತಿಯೊಂದನ್ನು ಹೈಜೀನಾಗಿ ತೊಗೊಳುತ್ತೆ. ಸೊ ಇವಾಗ ನೋಡಿ. ಸೊ ಅಲ್ಲಿ ನೀವು ನೋಡ್ಬೋದು ಒಂದು ಸ್ಕ್ಯಾನರ್ ಟೈಪ್ ಇದೆ. ಸೊ ಅದು ಜಸ್ಟ್ ಸೆನ್ಸರ್ ಥರ ವರ್ಕ್ ಆಗುತ್ತೆ. ಎಲ್ಲಿ ಇದೆ ಸೊ ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ನೋಡಿ. ಸೊ ಆ ಥರ ಈ ಥರ ಸ್ಕ್ಯಾನ್ ಮಾಡಿಬಿಟ್ಟು ಸೊ ಸೆನ್ಸರ್ಸ್ ಎಲ್ಲ ಇದೆ. ಸೊ ಎಕ್ಸಾಕ್ಟಾಗಿ ಪ್ಲೇಸ್ ಮಾಡುತ್ತೆ. ಸೊ ನೋಡಿ. ಸೊ ಈ ಥರ ಪ್ಲೇಸ್ ಮಾಡಿಬಿಟ್ಟು ಸೊ ಮಿಲ್ಕ್ ತೊಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವಿವಾಗ ಕರುಗಳ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ ಇದೆರಡು ಟ್ವಿನ್ಸ್ ಅಂತೆ. ಸೊ ನಾವು ಆವಾಗಲೇ ನೋಡಿದ್ವಲ್ವ ಹಸು ಡೆಲಿವರ್ ಆಗಿರೋದು. ಸೊ ಅದ್ರದ್ದು 2 ಪಾಪುಗಳು, ಒಂದು ಬಾಯ್ ಮತ್ತು ಒಂದು ಗರ್ಲ್. ಸೊ ನೀವು ನೋಡ್ಬೋದು ಇಲ್ಲಿ ಇದಕ್ಕೆಲ್ಲ ಡೇಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಯಾವಾಗ ಡೆಲಿವರಿ ಆಗಿದ್ದು ಅಂತ. ಆಮೇಲೆ ಪ್ರತಿಯೊಂದು ಹಸುಗೂ ಒಂದೊಂದು ನೇಮ್ ಕೊಡ್ತಾರೆ. ಸೊ ಇದ್ರದ್ದು ಒಂದು ಪೌಲಾ ಆ್ಯಂಡ್ ಒಂದು ಪೌಲ್ ಅಂತೆ, ಒಂದು ಬಾಯ್ ಆ್ಯಂಡ್ ಗರ್ಲ್.
ಹಾಗೆ ಇಲ್ಲಿ ನೀವು ನೋಡ್ಬೋದು ಮಿಲ್ಕ್. ಸೊ ಆ ಹಸು ಯಾವುದು ಡೆಲಿವರ್ ಆಗಿತ್ತಲ್ವ ಅದು ಹಸುದ್ದು ಮಿಲ್ಕ್ ಇಲ್ಲಿ ತಂದು ಹಾಕಿದ್ದಾರೆ. ಸೊ ಯಾವಾಗ ಬೇಕೋ ಆವಾಗ ಇಲ್ಲಿ ನೋಡಿ ಈ ಥರ ಕುಡಿಯುತ್ತೆ. ಏಪ್ರಿಲ್ ಹುಟ್ಟಿದ್ದು. ಸೊ ಟೂ ಡೇಸ್ ಯಾ. ಓ 2 ಡೇಸ್ದಾ? ಎರಡು ಇದೆರಡು ಟ್ವಿನ್ಸ್ ಅಂತೆ. ಆಮೇಲೆ 2 ಡೇಸ್ ಆಗಿದೆ ಜಸ್ಟು. ಸೊ ನಾವು 11th ಏಪ್ರಿಲ್ ವಿಸಿಟ್ ಮಾಡಿದ ಫಾರ್ಮ್ಗೆ. ಸೊ 9th ಏಪ್ರಿಲಲ್ಲಿ ಹುಟ್ಟಿರೋದು ಎರಡು. ಆಮೇಲೆ ಇವರೆಲ್ಲ ಏನು ಮಾಡ್ತಾರಂದರೆ, ಸೊ ಹುಟ್ಟಿದ ತಕ್ಷಣ ಸಪ್ರೇಟ್ ಮಾಡಿಬಿಡ್ತಾರಂತೆ. ಬಿಕಾಸ್ ಸ್ವಲ್ಪ ದಿನ ಆದಮೇಲೆ ಮೇ ಬಿ 1 ವೀಕ್ 2 ವೀಕ್ಸ್ ಆದಮೇಲೆ ತುಂಬ ಅಟ್ಯಾಚ್ ಆಗಿಬಿಡುತ್ತೆ. ಆಮೇಲೆ ಸಪ್ರೇಟ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿ, ಸೊ ಡೆಲಿವರ್ ಆಗಿದ ತಕ್ಷಣವೇ ಬೇರೆ ಬೇರೆ ಕಡೆ ಸಪ್ರೇಟ್ ಮಾಡಿಬಿಡ್ತಾರೆ. ಜರ್ಮನಿಯಲ್ಲಿ ಒಂದು ಹಸು ಡೆಲಿವರಿ ಆದರೆ ಸೊ ಆ ಕರುಗೆ ನೇಮು, ಆಮೇಲೆ ಡೇಟ್ ಆಫ್ ಬರ್ತು, ಆಮೇಲೆ ಆ್ಯಸ್ ಪರ್ ಗೌರ್ಮೆಂಟು ನೇಮ್ನ ರಿಜಿಸ್ಟರ್ ಮಾಡಿಸ್ಬೇಕು. ಸೊ ಅದು ಇಲ್ಲಿ ರೂಲ್ ಆ್ಯಕ್ಚುಲಿ. ಸೊ ಅದು ತುಂಬ ಯೂನಿಕ್ ರೂಲ್. ಆ್ಯಂಡ್ ಸೊ ಪ್ರತಿಯೊಂದು ಪೆಟ್ಗೂ, ಆಮೇಲೆ ಇಲ್ಲಿ ಡಾಗ್ಸ್ ಆಗಲಿ ಹಸು ಆಗಲಿ ಯಾವುದೇ ಆಗಲಿ ಅದನ್ನು ನಾವು ಗೌರ್ಮೆಂಟ್ ಜೊತೆ ರಿಜಿಸ್ಟರ್ ಮಾಡಿಸ್ಬೇಕಂತೆ. ಇಲ್ಲಿ ನೋಡಿ, ಸೊ ಈ ಫಾರ್ಮಲ್ಲಿರೋ ಹಸುಗಳಿಗೆ ಸೊ ಟೀತ್ಸ್ ಅಂದರೆ ಹಲ್ಲುಗಳು ಸೊ ಮೇಲೆ ಇರಲ್ವಂತೆ. ಸೊ ಕೆಳಗೆ ಮಾತ್ರ ಇರುತ್ತಂತೆ. ಗೊತ್ತಿಲ್ಲ ಯಾವುದು ಇದು, ಮೇ ಬಿ ಡಿಫ್ರೆಂಟ್ ಬ್ರೀಡ್ ಆಗಿರ್ಬೋದು. ಸೊ ನಾನು ನೋಡಿದ ಪ್ರಕಾರ ಮೇ ಬಿ, ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಸೊ ಇಲ್ಲಿರೋ ಹಸುಗಳಿಗೆ ಕೆಳಗೆ ಮಾತ್ರ ಇರುತ್ತಂತೆ ಟೀತ್ಸು, ಮೇಲೆ ಇರಲ್ಲ. ಸೊ ಆಮೇಲೆ ಇಲ್ಲಿ 2 ಟೈಪ್ಸ್ ಆಫ್ ಬ್ರೀಡ್ಸ್ ಇದೆ. ಒಂದು ಬ್ಲ್ಯಾಕ್ ಕಲರಲ್ಲಿ ನೀವು ನೋಡ್ಬೋದು, ಆಮೇಲೆ ಇದೊಂದು ಬ್ರೌನ್ ಕಲರಲ್ಲಿರೋದು. ಸೊ ಆಮೇಲೆ ನೋಡಿ ಇದು ಫುಡ್. ಸೊ ಈ ಥರದ್ದು ಫುಡ್ಡೆಲ್ಲ ಇವಕ್ಕೆಲ್ಲ ಕೊಡ್ತಾರೆ. ಅಲ್ಲೊಂದು ಬ್ಯಾಗ್ ಇದೆ, ಆ ಬ್ಯಾಗಲ್ಲಿ ಫುಡ್ಡೆಲ್ಲ ಹಾಕಿಬಿಟ್ಟು ಸೊ ಇದೆಲ್ಲ ತಿನ್ನುತ್ತೆ, ಪ್ಲಸ್ ಅದ್ರ ಜೊತೆ ಆಟ ಆಡುತ್ತೆ. ಸೊ ಆ ಥರ ಎಲ್ಲ ರೆಡಿ ಮಾಡಿದ್ದಾರೆ. ತುಂಬ ಫ್ರೀಯಾಗಿ ಬಿಟ್ಟಿದ್ದಾರೆ, ಆಮೇಲೆ ತುಂಬ ಕ್ಲೀನಾಗಿ ಇದೆ. ಗೈಸ್, ಫಾರ್ಮ್ ವಿಸಿಟ್ ಎಲ್ಲ ಮುಗೀತು ನೋಡಿ. ಡಾಂಕ ಬಿಸ್ಬಾಲ್ಡ್ ಅಂತಿದೆ, ಮೀನ್ಸ್ ಥ್ಯಾಂಕ್ ಯು ಮತ್ತೆ ಸಿಗೋಣ ಅಂತ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.